ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಡಯಲ್ ಪ್ಯಾಡಲ್ಲಿ, ನಿಮ್ಮ ಮೊಬೈಲ್ ಡಯಲ್ ಪ್ಯಾಡಲ್ಲಿ ಕೆಲವೊಂದು ಎರಡು ಹಿಡನ್ ಫೀಚರ್ಸ್ ಇದ್ದಾವೆ. ಅದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಡಯಲ್ ಪ್ಯಾಡ್ ಓಪನ್ ಆಗಿರ್ತಲ್ಲ, ಇದರಲ್ಲಿ 3 ಡಾಟ್ ಕ್ಲಿಕ್ ಮಾಡಿದರೆ ಅದರಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಆನ್ಸರಿಂಗ್ ಆ್ಯಂಡ್ ಎಂಡಿಂಗ್ ಕಾಲ್ಸ್ ಅಂತ ಇರುತ್ತಲ್ಲ, ಅದರಲ್ಲಿ ಹೋಗಿ ಆನ್ಸರ್ ಆಟೋಮೆಟಿಕ್ಲಿ ಅಂತ ಇರುತ್ತೆ. ಅದನ್ನು ಆನ್ ಮಾಡೋದ್ರಿಂದ ನೀವು ಬೈಕಲ್ಲಿ ಏನಾದರೂ ಟ್ರಾವೆಲ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ರಿಸೀವ್ ಆಗುತ್ತೆ. ಇದು ಯೂಸ್ಫುಲ್ ಆಗುತ್ತೆ. ಇದು ಆಟೋಮೆಟಿಕಲಿ ಅಂತಂದರೆ ಇಷ್ಟು ಸೆಕೆಂಡ್ಸಲ್ಲಿ ರಿಸೀವ್ ಆಗಬೇಕಂತ ನೀವು ಸೆಟ್ ಮಾಡ್ಬೋದು. 5 ಸೆಕೆಂಡ್ಸು, 2 ಸೆಕೆಂಡ್ಸು, 10 ಸೆಕೆಂಡ್ಸು, ಕಸ್ಟಮ್ ಟೈಮಿಂಗ್ ನೀವೇ ಎಷ್ಟು ಸೆಕೆಂಡ್ಸ್ ಅಂತ ನೀವೇ ಸೆಟ್ ಮಾಡ್ಕೋಬೋದು. ಆ ರೀತಿ ಕೂಡ ಈ ಆಪ್ಷನ್ ಇದೆ. ಇದು ಯೂಸ್ಫುಲ್ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಈ ನೆಕ್ಸ್ಟ್ ಇನ್ನೊಂದು ಹಿಡನ್ ಫೀಚರ್ಸ್ ಏನಂದರೆ ಕ್ವಿಕ್ ಡಿಕ್ಲೈನ್ ಮೆಸೇಜ್ ಅಂತ ಇದೆಯಲ್ಲ, ಅದರಲ್ಲಿ ಹೋದರೆ ನೋಡಿ ಸೇಮ್ ಇದೇ ಮೆಸೇಜಸ್ ಇರ್ತಾವಲ್ಲ, ಇಲ್ಲಿ ನೋಡಿ ಐ ಕಾಲ್ ಯು ಬ್ಯಾಕ್ ಅಂದರೆ ನೀವು ಯಾರಾದರೂ ನಿಮಗೆ ಕಾಲ್ ಮಾಡಿದಾಗ ನೀವು ಕಾಲ್ ಕಟ್ ಮಾಡಿದರೆ ಈ ಮೆಸೇಜ್ ಅವ್ರಿಗೆ ಹೋಗುತ್ತೆ. ಈ ರೀತಿ ನೀವು ಅದು ಸೆಟ್ ಮಾಡಿ ಸೇವ್ ಅಂತ ಮಾಡ್ಬೋದು. ಇದೇ ಅಲ್ಲದೆ ನೀವೇ ಒಂದು ಹೊಸದಾಗಿ ಕ್ರಿಯೇಟ್ ಕೂಡ ಮಾಡ್ಬೋದು. ಈಗ ಏನಾದರೂ ಗುಡ್ ಮಾರ್ನಿಂಗ್ ಅಂತ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಪ್ಲಸ್ ಮಾಡಿದರೆ ಅದನ್ನು ಆ್ಯಡ್ ಆಗುತ್ತೆ. ನೋಡಿ, ಇದನ್ನು ಕ್ಲಿಕ್ ಮಾಡಿ ಸೇವ್ ಮಾಡೋದ್ರಿಂದ ನೀವು ಮೆಸೇಜ್ ಏನು ಇರುತ್ತಲ್ಲ, ನೀವು ಡಿಕ್ಲೈನ್ ಮಾಡಿದಾಗ ಈ ಮೆಸೇಜ್ ಹೋಗುತ್ತೆ. ಅಂದರೆ ನಿಮ್ಮ ಯಾರು ರಿಸೀವ್ ಮಾಡಿದ್ರೆ ಕಾಲ್ ಬಂದಾಗ, ಕಾಲ್ ಕಟ್ ಮಾಡಿದಾಗ ನಿಮಗೆ ಅವ್ರಿಗೆ ಈ ಮೆಸೇಜ್ ಹೋಗುತ್ತೆ. ಇಲ್ಲ ಬೇಡ ಅಂತಂದರೆ ಮೈನಸ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅವು ಡಿಲೀಟ್ ಆಗ್ತಾ ಹೋಗ್ತವೆ. ಈ ರೀತಿ ಇವೆರಡು ಸೆಟ್ಟಿಂಗ್ಸು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ.